ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಸಿಎಂ ವಿಜಯ್ ಅವರೇ ನಿಮ್ಗೊಂದು ಸಲ್ಯೂಟ್. ಮದ್ಯದಂಗಡಿ ಬಂದ್ಗೆ ವಿಶಾಲ್ ಮೆಚ್ಚುಗೆ. ಎಸ್, ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕರಿಸಿದ್ದಾಗಿದೆ ದಳಪತಿ ವಿಜಯ್. ಕಂಡು ಕೇಳರಿಯದ ಗೆಲುವನ್ನ ಕಂಡ ನಟ ಕಂ ರಾಜಕಾರಣಿ ವಿಜಯ್ ಅವರು ಈಗ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ತಮಿಳುನಾಡನ್ನ ಅದ್ಧೂರಿಯಾಗಿ ಆಳ್ತಾ ಇದ್ದಾರೆ. ಅದಕ್ಕೆ ಸಾಕ್ಷಿ ಎಂಬಂತೆ ಪೂಜಾ ಸ್ಥಳಗಳು, ಶಿಕ್ಷಣ ಸಂಸ್ಥೆಗಳು ಹಾಗೆ ಬಸ್ ನಿಲ್ದಾಣಗಳ 500 ಮೀಟರ್ ವ್ಯಾಪ್ತಿಯೊಳಗೆ ಇರುವ 717 ಚಿಲ್ಲರೆ ಮದ್ಯದ ಅಂಗಡಿಗಳನ್ನು 2 ವಾರಗಳಲ್ಲಿ ಮುಚ್ಚುವುದಕ್ಕೆ ತಮಿಳುನಾಡಿನ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಜೋಸೆಫ್ ವಿಜಯ್ ತಮಿಳುನಾಡಿನ ಮುಖ್ಯಮಂತ್ರಿ ಆಗ್ತಾ ಇದ್ದಂತೆ ಈ ಮಹತ್ವದ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ರಾಜ್ಯದಾದ್ಯಂತ ದೇವಾಲಯಗಳು, ಶಾಲೆಗಳು ಮತ್ತು ಬಸ್ ನಿಲ್ದಾಣಗಳ 500 ಮೀಟರ್ಗಳ ಒಳಗಿನ 717 ಸರ್ಕಾರಿ ಮದ್ಯದಂಗಡಿಗಳನ್ನು ಮುಚ್ಚುವುದಕ್ಕೆ ಆದೇಶವನ್ನು ಹೊರಡಿಸಿದ್ದಾರೆ. TASMAC ಅಥವಾ ತಮಿಳುನಾಡಿನ ರಾಜ್ಯ ಮಾರ್ಕೆಟಿಂಗ್ ಕಾರ್ಪೊರೇಷನ್ ನಿರ್ವಹಿಸುವ ಅಂಗಡಿಗಳನ್ನು 2 ವಾರಗಳಲ್ಲಿ ಮುಚ್ಚಬೇಕಾಗಿದೆ. ಕಳೆದ ತಿಂಗಳ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಬಲ ಗೆಲುವು ಸಾಧಿಸಿದ ಆಡಳಿತಾರೂಢ ತಮಿಳಿಗ ವೆಟ್ರಿ ಕಳಗಂನ ನಾಯಕ ಮತ್ತು ಸೂಪರ್ ಸ್ಟಾರ್ ನಟ ಮೊದಲನೇದಾಗಿ ಈ ಆದೇಶವನ್ನು ಹೊರಡಿಸಿದ್ದಾರೆ. ಸಾರ್ವಜನಿಕರ ಹಿತವನ್ನ ಗಮನದಲ್ಲಿ ಇಟ್ಕೊಂಡು ಪೂಜಾ ಸ್ಥಳಗಳು, ಶಿಕ್ಷಣ ಸಂಸ್ಥೆಗಳು ಹಾಗೆ ಬಸ್ ನಿಲ್ದಾಣಗಳ 500 ಮೀಟರ್ ವ್ಯಾಪ್ತಿಯೊಳಗೆ ಇರುವ 717 ಚಿಲ್ಲರೆ ಮದ್ಯದ ಅಂಗಡಿಗಳನ್ನು 2 ವಾರಗಳಲ್ಲಿ ಮುಚ್ಚಲೇಬೇಕು ಅಂತ ಸಿಎಂ ಜೋಸೆಫ್ ವಿಜಯ್ ಅವರು ಯಾವಾಗ ಆದೇಶವನ್ನು ಹೊರಡಿಸಿದ್ರು ಇದು ಬಹಳ ಮೆಚ್ಚುಗೆಯ ಕೆಲಸ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಪ್ರಸ್ತುತ ರಾಜ್ಯದಲ್ಲಿ 4765 ಮದ್ಯದ ಅಂಗಡಿಗಳನ್ನು ನಿರ್ವಹಿಸ್ತಾ ಇದೆ. ದೇವಾಲಯಗಳ ಬಳಿ 276, ಶಿಕ್ಷಣ ಸಂಸ್ಥೆಗಳ ಬಳಿ 186 ಹಾಗೆ 255 ಮದ್ಯದ ಅಂಗಡಿಗಳು ಬಸ್ ನಿಲ್ದಾಣಗಳ ಬಳಿ ಇದೆ. ಈಗಾಗಲೇ ಇದನ್ನ ಸರ್ಕಾರ ಕೂಡ ಗಮನದಲ್ಲಿ ಇಟ್ಕೊಂಡಿದೆ. TASMAC ಮದ್ಯ ಮಾರಾಟವು ರಾಜ್ಯದ ಆದಾಯದ ದೊಡ್ಡ ಭಾಗ ಆಗಿದ್ರೂ ಮುಚ್ಚುವ ಆದೇಶವು ಪಕ್ಷಗಳ ನಡುವಿನ ಭಾವನೆಯನ್ನ ಪ್ರತಿನಿಧಿಸ್ತಾ ಇದೆ. ಉದಾಹರಣೆಗೆ 2025ರಲ್ಲಿ ಒಟ್ಟು ಆದಾಯವು 48,000 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿತ್ತು. ಮತ್ತಿದು ವ್ಯಸನ ಮುಕ್ತ ತಮಿಳುನಾಡಿಗೆ ವಿಜಯ್ ಅವರ ಭರವಸೆ ಮೊದಲ ಹೆಜ್ಜೆಯಾಗಿದೆ. ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ವಹಿಸಿಕೊಂಡಿರುವ ವಿಜಯ್ ಸಾಧನೆ ನಿಜಕ್ಕೂ ಮೆಚ್ಚುವಂತದ್ದು. ದಳಪತಿ ವಿಜಯ್ ಹೊರಡಿಸಿರೋ ಮೊದಲ ಆದೇಶಕ್ಕೆ ಚಿತ್ರರಂಗ ಹಾಗೆ ಸಾರ್ವಜನಿಕ ವಲಯದಿಂದಲೂ ಕೂಡ ವ್ಯಾಪಕ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ. ರಾಜ್ಯದಾದ್ಯಂತ ದೇವಸ್ಥಾನಗಳು, ಶಾಲೆಗಳು ಮತ್ತು ನಿಲ್ದಾಣಗಳ ಸುತ್ತಮುತ್ತಲಿನ 500 ಮೀಟರ್ ವ್ಯಾಪ್ತಿಯಲ್ಲಿರುವ 717 ಮದ್ಯದಂಗಡಿಗಳನ್ನು ಬಂದ್ ಮಾಡಲೇಬೇಕು ಅಂತ ವಿಜಯ್ ಅವರು ಆದೇಶವನ್ನು ಹೊರಡಿಸಿದ್ದು, ಚೆನ್ನೈನ ಜವಾಹರ್ಲಾಲ್ ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ ಅದ್ಧೂರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ 2 ದಿನಗಳಲ್ಲಿ ವಿಜಯ್ ಈ ಕಠಿಣ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಇನ್ನು ಮದ್ಯದಂಗಡಿಗಳನ್ನ ಬಂದ್ ಮಾಡಬೇಕು ಅಂತ ವಿಜಯ್ ಯಾವಾಗ ಆದೇಶವನ್ನ ಹೊರಡಿಸಿದ್ರೋ ಇದಕ್ಕೆ ನಟ ವಿಶಾಲ್ ಕೂಡ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ವಿಜಯ್ ಅವರ ಕಾಲೇಜು ದಿನಗಳ ಆಪ್ತ ಗೆಳೆಯ ಹಾಗೆ ನಟ ವಿಶಾಲ್ ಸಾಮಾಜಿಕ ಮಾಧ್ಯಮ ಎಕ್ಸ್ ಖಾತೆಯಲ್ಲಿ ವಿಡಿಯೋ ಸಂದೇಶವನ್ನ ಹಂಚಿಕೊಳ್ಳೋದ್ರ ಮೂಲಕ ಈ ನಿರ್ಧಾರವನ್ನ ಸ್ವಾಗತಿಸಿದ್ದಾರೆ. ಅಷ್ಟೇ ಅಲ್ಲದೆ ನಿಮಗೊಂದು ಹ್ಯಾಟ್ಸ್ ಆಫ್ ಮತ್ತು ಸೆಲ್ಯೂಟ್ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರೇ. ಶಾಲೆಗಳ ಸಮೀಪ ಇರುವ 717 ಮದ್ಯದ ಅಂಗಡಿಗಳನ್ನು ಮುಚ್ಚುವ ನಿರ್ಧಾರಕ್ಕೆ ಧನ್ಯವಾದಗಳು. ಇದೊಂದು ಅದ್ಭುತ ನಡೆ ಅಂತ ಹೊಗಳಿದ್ದಾರೆ. ಶಾಲಾ ಆವರಣದ ಸುತ್ತಮುತ್ತ ಇರುವ ಮದ್ಯದಂಗಡಿಗಳಿಂದಾಗಿ ವಿದ್ಯಾರ್ಥಿನಿಯರು ಎದುರಿಸ್ತಾ ಇರುವ ಸಮಸ್ಯೆಗೆ ಈ ನಿರ್ಧಾರದಿಂದ ಮುಕ್ತಿ ಸಿಗಲಿದೆ ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ನೋಡಿ, 234 ಸದಸ್ಯ ಬಲದ ವಿಧಾನಸಭೆಯಲ್ಲಿ 108 ಸ್ಥಾನಗಳನ್ನು ಗೆದ್ದಿದ್ದ ವಿಜಯ್ ಅವರಿಗೆ ಬಹುಮತಕ್ಕೆ 10 ಸ್ಥಾನಗಳ ಕೊರತೆ ಇತ್ತು. ಅಂತಿಮವಾಗಿ ಕಾಂಗ್ರೆಸ್, ಎಡಪಕ್ಷಗಳ ಮತ್ತು ವಿಸಿಕೆ ಪಕ್ಷದ ಬೆಂಬಲದೊಂದಿಗೆ ವಿಜಯ್ ಮುಖ್ಯಮಂತ್ರಿಯಾಗಿ ಗದ್ದಿಗೆ ಏರಿದ್ದು ಈಗಾಗಲೇ ಒಂದು ಕಡೆ ಬಹಳ ಸಂತಸದ ವಾತಾವರಣವನ್ನ ನಿರ್ಮಾಣ ಮಾಡಿದೆ. ಅಷ್ಟೇ ಅಲ್ಲದೆ 717 ಮದ್ಯದ ಅಂಗಡಿಗಳನ್ನ ಮುಚ್ಚಲೇಬೇಕು ಅಂತ ಹೇಳಿರುವ ಹೇಳಿಕೆ ಕನ್ನಡ ಚಿತ್ರರಂಗ ಅಷ್ಟೇ ಅಲ್ಲದೆ ತಮಿಳು, ತೆಲುಗು ಚಿತ್ರರಂಗದಲ್ಲೂ ಕೂಡ ಬಹಳ ಅಚ್ಚರಿಯನ್ನ ಮೂಡಿಸಿದೆ. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.